ಎಲ್ಲರಿಗೂ ನಮಸ್ಕಾರ. ಊಟದ ಜೊತೆ ಪಲ್ಯ, ಚಪಾತಿ, ಅನ್ನ, ಸಾಂಬಾರ ಎಲ್ಲ ಇದ್ರನ ಚಲೋ ಅನಿಸ್ತೈತಿ. ಒಂದೊಂದು ವೇಳೆ ನಮಗೆ ರೊಟ್ಟಿ ಚಪಾತಿ ಪಲ್ಯ ಮಾಡೋಕ್ಕೆ ಟೈಮ್ ಇಲ್ದಾಗ ಹಿಂಗೆ ಅನ್ನ ಸಾಂಬಾರು ಮಾಡ್ಕೊಂಡು ತಿಂದ್ರೆ ಹೊಟ್ಟೆ ತುಂಬ ತಿನ್ಬೋದು ನೋಡ್ರಿ. ಅಂಥ ಅನ್ನ ಸಾಂಬಾರ್ದ ರೆಸಿಪಿನ ಇವತ್ತು ನಿಮ್ಮ ಮುಂದೆ ತೊಗೊಂಬರಕತ್ತಿದ್ದೀನಿ. ಸಾಂಬಾರು ಮಾಡಿದ್ರೆ 2 ಪ್ಲೇಟ್ ತಿನ್ನೋರ 4 ಪ್ಲೇಟ್ ತಿನ್ಬೇಕ್ರಿ, ಅಷ್ಟು ಮಸ್ತ್ ಆಕತಿ ಇದು ಸಾಂಬಾರ. ಈ ಸಾಂಬಾರ ಹೆಂಗೆ ಮಾಡಿದ್ದೀವಿ, ಏನು ಮಾಡಿದ್ದೀವಿ ಅಂತೇಳಿ ನೋಡೋಕ್ಕಿಂತ ಮೊದಲು ಇನ್ನೂ ನಮ್ಮ ಚಾನಲ್ನ ಯಾರು ಸಬ್ಸ್ಕ್ರೈಬ್ ಮಾಡಿಲ್ಲ ಅವ್ರು ಸಬ್ಸ್ಕ್ರೈಬ್ ಮಾಡಿರಿ, ಬಾಜು ಬರೋ ಬೆಲ್ ಗಂಟೆ ಹೊಡೆದ ಹೋಗ್ರಿ. ಇದಕ್ಕೆ ಹಸಿ ಮೆಣಸಿನ್ಕಾಯಿ, ಕರಿಬೇವು, ಆಮೇಲೆ ಬೆಲ್ಲ ಒಂದೊಂದಾಗಿ ನೋಟ್ ಮಾಡ್ಕೊತ ಹೋಗ್ರಿ. ಆಮೇಲೆ 1 ಇಂಚ ಹುಣಸೆ ಹಣ್ಣಿನ ರಸ ಅದನ್ನು ನೆನೆಯಕ್ಕೆ ಹಾಕಿವ್ರಿ ವಾಟಿ ಒಳಗೆ. ಆಮೇಲೆ ಬೆಳ್ಳುಳ್ಳಿ ಎಸಳ ಅದನ್ನು ಜಜ್ಜಿ ಇಟ್ಕೊಂಡೀವಿ. ಹಸಿ ಶುಂಠಿ ಅದನ್ನು ಜಜ್ಜಿ ಇಟ್ಕೊಂಡೀವಿ. 1 ಟೊಮೆಟೊ ಸಣ್ಣ ಕಟ್ ಮಾಡಿ ಇಟ್ಟಿದ್ದೀವಿ. ಆಮೇಲೆ 1 ಸಣ್ಣ ಈರುಳ್ಳಿ ಅದನ್ನು ಕಟ್ ಮಾಡಿಟ್ಟಿವಿ. ಕೊತ್ತಂಬರಿ, 1-2 ಕೆಂಪು ಬ್ಯಾಡಗಿ ಮೆಣಸಿನ್ಕಾಯಿ, ಆಮೇಲೆ ಒಣ ಕೊಬ್ಬರಿ ತುರಿ ಇಷ್ಟು ಇಟ್ಕೊಂಡು ಈಗ ನಾವು 1 ಕಪ್ ಆಗುವಷ್ಟು ತೊಗರಿಬೇಳೆ ತೊಗೊಂಡಿವ್ರಿ. ಆ ತೊಗರಿಬೇಳೆ ತೊಗೊಂಡು ಕುಕ್ಕರ್ದೊಳಗೆ 4 ಸೀಟಿ ಮಾಡಿಸೀವಿ. 4 ಸೀಟಿ ಮಾಡಿ ತೆಗೆದಿಟ್ಟಿವಿ. ಕುಕ್ಕರ್ ಸೀಟಿ ಮಾಡ್ಬೇಕಾದ್ರೆ ಅದಕ್ಕೆ ಅರಿಶಿನ ಪುಡಿ, ಎಣ್ಣೆ ಹಾಕಿ ಅದನ್ನು ಕರೆಕ್ಟಾಗಿ 4 ವಿಸಲ್ ಮಾಡೀವಿ. ಈಗ ಅದನ್ನು ಕಡ್ದು ನೈಸ್ ಮಾಡ್ಕೊಳಕತ್ತಿದ್ದೀವಿ ರೀ. ಅಂದ್ರೆ ಬ್ಯಾಳೆ ಎಲ್ಲ ಒಡೆದ ಕರೆಕ್ಟಾಗಿ ಬರ್ತೈತಿ. ಈಗ ಒಂದು ಕಡಾಯಿ ಇಟ್ಕೊಂಡು ಕಡಾಯದೊಳಗೆ 1-2 ದೊಡ್ಡ ಚಮಚೆ ಎಣ್ಣೆ ಹಾಕಿಬಿಡೋದ್ರಿ. ಎಣ್ಣೆ ಹಾಕಿ ಎಣ್ಣೆ ಕಾದ ಕೂಡಲೇ ಜೀರಿಗೆ ಆದ ಕೂಡಲೇ ಸಾಸ್ವೆ, ಅರ್ಧ ಚಮಚೆ ಜೀರಿಗೆ, ಅರ್ಧ ಚಮಚೆ ಸಾಸ್ವೆ, ಆಮೇಲೆ ಕರಿಬೇವು ಬೇಕು, ಕರಿಬೇವು ಹೆಸರು ಹಾಕೀವಿ. ಕರಿಬೇವು ಚಟಪಟ ಅಂದ ಕೂಡಲೇ ಅಡ್ಡಡ್ಡ ಸೀಳಿದ್ದ ಸಣ್ಣ ಹಿಂಗೆ ಅಡ್ಡ ಕಟ್ ಮಾಡ್ಯಾವ ನೋಡ್ರಿ. ಇಂಥವ ಮೆಣಸಿನ್ಕಾಯಿ 4-5 ಕಟ್ ಮಾಡಿ ಮೆಣಸಿನ್ಕಾಯಿ ಹಾಕೀವಿ. ಮೆಣಸಿನ್ಕಾಯಿ ಹಸಿ ವಾಸನೆ ಹೋಗೋ ತನಕ, ಅಂದ್ರೆ ಅದಕ್ಕೆ ಬಿಳಿ ಚಿಕ್ಕಿ ಬೀಳತ್ತ ನೋಡ್ರಿ, ಹಿಂಗೆ ಬಿಳಿ ಚಿಕ್ಕಿ ಬೀಳೋ ತನಕ ಅವು ಮೆಣಸಿನ್ಕಾಯಿ ಬೇಯಿಸೋದ್ರಿ. ಈಗ ಬೆಳ್ಳುಳ್ಳಿ ಹೆಸಳ ಜಜ್ಜಿಟ್ಟಿದ್ದು ನೋಡ್ರಿ, ಆ ಬೆಳ್ಳುಳ್ಳಿ ಹಾಕಿಬಿಟ್ಟು ಆಮೇಲೆ ಹಸಿ ಶುಂಠಿ ಬಂತು ನೋಡ್ರಿ. ಹಸಿ ಶುಂಠಿ ಬೆಳ್ಳುಳ್ಳಿ ಬತ್ತಂದ್ರೆ ಈ ಒಗ್ಗರಣೆ ಮಸ್ತ್ ಪರಿಮಳ ಕೊಡ್ತೈತೆ ರೀ. ಈಗ 1-2 ಬ್ಯಾಡಗಿ ಮೆಣಸಿನ್ಕಾಯಿ ಹಾಕಿವ್ರು ನಾವು. ಬ್ಯಾಡಗಿ ಮೆಣಸಿನ್ಕಾಯಿ ಹಾಕ್ತಂದ್ರೆ ರುಚಿ ಡಬಲ್ ಆಕೈತೆ ರೀ. ಬ್ಯಾಡಗಿ ಮೆಣಸಿನ್ಕಾಯಿ ಹಾಕಬೇಕ್ರಿ, ಹಾಕ್ತಂದ್ರೆ ರುಚಿ ಚಲೋ ಆಕೈತಿ. ಅದರ ಸಲುವಾಗಿ ಮತ್ತು ನಮ್ಮ ಸಾಂಬಾರ ಟೆಕ್ಸ್ಚರ್ ಭಾಳ ಚಲೋ ಬರ್ತೈತೆ ರೀ. ಅದಕ್ಕೆ 1 ಉಳ್ಳಾಗಡ್ಡಿನೂ 1 ಸಣ್ಣ ಹೆರ್ಚಿ ಆ ಉಳ್ಳಾಗಡ್ಡಿನೂ ಹಾಕಕತ್ತಿದ್ದೀವಿ. ಈಗ 1 ಸಣ್ಣ ಟೊಮೆಟೊ ಅದನ್ನು ಹಾಕಿದೆ ನೋಡ್ರಿ. ಈಗ ಸಣ್ಣ ಟೊಮೆಟೊ ಈಗ ಅದೆಲ್ಲ ಕರಗೋ ತನಕ ಟೊಮೆಟೊ ಮೆತ್ತಗಾಗ್ಬೇಕ್ರಿ. ಕರಗೋದಂದ್ರೆ ಮೆತ್ತಗಾಗ್ಬೇಕು. ಅಂದ್ರೆ ಈ ಉಳ್ಳಾಗಡ್ಡಿ ಟೊಮೆಟೊ ಎರಡೂ ಬೆಂದು ಅಂದ್ರೆ ಚಲೋ ರುಚಿ ಕೊಡ್ತೈತಿ. ಈಗ 1 ಅರ್ಧ ಚಮಚೆ ಹಿಂಗೆ ಹಾಕಿದೆ ನೋಡ್ರಿ. ಹಿಂಗೆ ಹಾಕ್ತಂದ್ರೆ ಈ ಥರದ ಘಮ ಎಷ್ಟು ಚಂದ ಬರ್ತೈತಲ್ಲ, ಮಸ್ತ್ ಬರ್ತೈತಿ. ರುಚಿನೂ ಭಾಳ ಚಲೋ ಕೊಡ್ತೈತಿ. ಒಗ್ಗರಣೆ ಒಂದೊಂದಾಗಿ ನಾವು ಎಲ್ಲ ಪದಾರ್ಥಗಳನ್ನ ಸೇರಿಸ್ತಾ ಹೋಗ್ಬೇಕ್ರಿ. ಈಗ ಬಂತು ನೋಡ್ರಿ ಅರಿಶಿನ ಪುಡಿ ಹಾಕ್ತಂದ್ರೆ ಕಲರ ಭಾಳ ಚಲೋ ಆಕೈತಿ. ಅರಿಶಿನ ಪುಡಿ ಹಾಕ್ತಂದ್ರೆ ನಾವು ಮಾಡುವಂಥ ಸಾಂಬಾರು ಏನೈತಲ್ಲ, ಸಾಂಬಾರ ಭಾಳ ಚಲೋ ಬರ್ತೈತಿ. ಈಗ ಅದಕ್ಕೆ ಹುಣಸೆ ರಸ ಹಾಕಿದೆ ನೋಡ್ರಿ. ಹುಣಸೆ ರಸ ಹಾಕ್ತಂದ್ರೆ ಹುಳಿ. ಈಗ ಅದಕ್ಕೆ ಬೆಲ್ಲ ಸೇರ್ಸಾಕತ್ತಿದ್ದೀವಿ ನೋಡ್ರಿ. ಸ್ವಲ್ಪ ಬೆಲ್ಲ ಸೇರ್ಸಾಕತ್ತಿದ್ದೀವಿ, ಸ್ವಲ್ಪ ಹುಳಿ, ಸ್ವಲ್ಪ ಸಿಹಿ. ಹಿಂಗೆ ಮಾಡಿತಂದ್ರೆ ಒಗ್ಗರಣೆ ಕರೆಕ್ಟಾಗಿ ಬರ್ತೈತಿ. ಈಗ ಅದಕ್ಕೆ ಕೊತ್ತಂಬರಿ ಮತ್ತು ಕೊಬ್ಬರಿ ತುರಿ ಎಷ್ಟು ಹಾಕಿಬಿಡ್ತಂದ್ರೆ ಒಗ್ಗರಣೆ ಕಂಪ್ಲೀಟ್ ಆದಂಗೆ ಆತ್ರಿ ನೋಡ್ರಿ. ಎಲ್ಲ ಈಗ ಕರೆಕ್ಟಾಗಿ ಬೆಂದೈತದ, ಒಗ್ಗರಣೆ ಪರ್ಫೆಕ್ಟಾಗಿ ಬಂದೈತ್ರಿ. ಈಗ ಏನು ಮಾಡೋದಪ್ಪ ಅಂತಂದ್ರೆ ನಾವು ಆ ಬ್ಯಾಳೆ ಎಲ್ಲ ಕುದಿಸಿ ಕಡದಿಟ್ಟುಕೊಂಡಿದ್ವಲ್ಲ, ಆ ಬ್ಯಾಳೆ ಎಲ್ಲ ಇದಕ್ಕೆ ಸೇರಿಸಿಬಿಡೋದ್ರಿ. ಹಿಂಗೆ ಸೇರಿಸಿ ಮಾಡಿತಂದ್ರೆ ಈ ಬ್ಯಾಳೆ ಏನೈತಲ್ಲ ಸೂಪರ್ ಆಕೈತೆ ರೀ. ಅನ್ನದ ಜೊತೆ ಮಸ್ತ್ ಕಾಂಬಿನೇಷನ್ ಆಕೈತಿ. ನೀವು ಯಾವ ಹೋಟೆಲ, ರೆಸ್ಟೋರೆಂಟ, ದಾಬಾಕ ಏನು ಹೋಗಿ ತಿಂತಿರಲ್ಲ, ಅವೆಲ್ಲ ಪಕ್ಕಕ್ಕಿಟ್ಟ ಇದನ್ನ ರೆಸಿಪಿ ಮನ್ಯಾಗ ಮಾಡಂತ ಹೇಳ್ತಾರೆ ರೀ. ಅಷ್ಟು ಮಸ್ತ್ ಆಕೈತಿದ. ಈಗ ಅದಕ್ಕೆ ರುಚಿಗೆ ಎಷ್ಟು ಬೇಕಷ್ಟು ಉಪ್ಪು ಹಾಕಕತ್ತಿದೆ ನೋಡ್ರಿ. ಹಿಂಗೆ ಉಪ್ಪು ಹಾಕಿಬಿಟ್ಟಂದ್ರೆ ನಮ್ದು ಇಲ್ಲಿ ಸಾಂಬಾರು ಒಗ್ಗರಣೆ 100% ಕಂಪ್ಲೀಟ್ ಆದಂಗೆ ಆತ. ಈಗ ಅದಕ್ಕೆ ನಾವು ಮುಚ್ಚಿ 5 ನಿಮಿಷ ಕುದಿಯಾಕೆ ಬಿಟ್ಟು ಬಿಡೋದ್ರಿ. ಹಿಂಗೆ ಕುದಿಯಾಕೆ ಬಿಟ್ಟಂದ್ರೆ ಅದು ಕರೆಕ್ಟಾಗಿ ಬರ್ತೈತೆ ರೀ. ಈಗ ಮ್ಯಾಲೆ ನಾವು ಅದಕ್ಕೆ
ಕೊತ್ತಂಬರಿ ಸೊಪ್ಪು ಹಾಕಿ ಗಾರ್ನಿಷಿಂಗ್ ಮಾಡಕತ್ತಿದ್ದೀವಿ ಮತ್ತು ಕೊಬ್ಬರಿ ತುರಿನೂ ಹಾಕಕತ್ತಿದ್ದೀವಿ. ಈಗ ಲಾಸ್ಟ್ ಒಂದು ಪದಾರ್ಥ ಬರ್ತೈತೆ ನೋಡ್ರಿ, ಇದನ್ನು ಹಾಕೋದು ಮರಿಬೇಡ್ರಿ, ಕಸೂರಿ ಮೇಥಿ. ಕಸೂರಿ ಮೇಥಿ ಅಂಗೈಯೊಳಗೆ ಗಸ ತಿಕ್ಕಿ ಹಾಕಿಬಿಡೋದ್ರಿ. ಈ ಥರದ ಪರಿಮಳ ಮಸ್ತ್ ಅಂದ್ರೆ ಮಸ್ತ್ ಬರ್ತೈತಿ. ಈ ಸಾಂಬಾರ್ಗೆ ನಾವು ಕೆಂಪು ಖಾರ ಹಾಕಿಲ್ಲ. ಸಣ್ಣ ಮಕ್ಕಳು ಹಿಡ್ಕೊಂಡು ದೊಡ್ಡವ್ರ ತನಕ ಇದನ್ನೆಲ್ಲರೂ ಇಷ್ಟಪಟ್ಟು ತಿಂತಾರೆ. ಚಪಾತಿ ಜೋಡಿ, ರೊಟ್ಟಿ ಜೋಡಿ, ಅನ್ನದ ಜೊತೆ ಸೂಪರ್ ಕಾಂಬಿನೇಷನ್ ಆಕತಿ. ಈಗ ಲಿಡ್ ಮುಚ್ಚಿ 5 ನಿಮಿಷ ಇಟ್ಟುಬಿಟ್ಟೇವ್ರು ನಾವು. ಕುದಿಯಾಕೆ ಬರುವಂಗೆ ಕುದಿಯಾಕೆ ಬರಾಕತೈತಿ. ಈಗ ಹಿಂಗೆ ಕುದ್ದು ಕೂಡಲೇ ಮುಗಿತು ನೋಡ್ರಿ. ಇಲ್ಲಿ ನಮ್ದು ಬ್ಯಾಳಿ ರೆಸಿಪಿ ಕರೆಕ್ಟ್ ಕಂಪ್ಲೀಟ್ ಆಯ್ತು. ಇದಕ್ಕೆ ನಾವು ಕನ್ನಡದೊಳಗೆ ತೊಗರಿಬೇಳೆ ಸಾಂಬಾರು ಅಂತೀವಿ, ಹಿಂದಿ ಒಳಗೆ ದಾಲ್ ಅಂತಾರೆ. ನಿಮ್ಗೆ ದಾಲ್ ಅನ್ನೋರಿದ್ರಂದ್ರೆ ದಾಲ್ ಅನ್ರಿ, ಸಾಂಬಾರು ಅನ್ನೋರಿದ್ರಂದ್ರೆ ಸಾಂಬಾರು ಅನ್ರಿ. ಈಗ ಒಂದು ಬಾಲ್ ಅನ್ನ ಹಾಕೀವಿ, ಅನ್ನದ ಮೇಲೆ ಒಂದು ಚಮಚೆ ತುಪ್ಪ ಹಾಕೀವಿ, ಸೈಡ್ ಈ ಸಾಂಬಾರು ಸರ್ವ್ ಮಾಡಕತ್ತಿದ್ದೀವಿ ನೋಡ್ರಿ. ಹಿಂಗೆ ಸಾಂಬಾರು ಮಾಡಿ ಊಟ ಮಾಡಿದ್ರೆ 2 ಪ್ಲೇಟ್ ತಿನ್ನೋರು 4 ಪ್ಲೇಟ್ ತಿನ್ಬೇಕ್ರಿ, ಅಷ್ಟು ಭಾರಿ ಆಕೈತಿದ. ನೀವು ಈ ವಿಡಿಯೋ ನೋಡಿದ ಕೂಡಲೇ ಈ ರೆಸಿಪಿ ಮಾಡೋದ ಮರಿಬೇಡ್ರಿ. ನೋಡಿರಿ, ಪಕ್ಕಕ್ಕೆ 1-2 ಇವು ಕೆಂಪು ಮೆಣಸಿನ್ಕಾಯಿ ಇಟ್ಟರೆ ಎಷ್ಟು ಚೆಂದ ಕಾಣಿಸ್ತೈತಿ. ಅಷ್ಟು ಅವು ತಿಂದಾಗ ಆ ಥರದ ರುಚಿನೂ ಅಷ್ಟು ಚಲೋ ಕೊಡ್ತೈತಿ. ಭಾಳ ಅಂದ್ರೆ ಭಾಳ ಮಸ್ತ್ ಆಗೈತಿ. ಈ ರೆಸಿಪಿ ನೀವೆಲ್ಲರೂ ಮಾಡ್ತೀರಂತ ತಿಳಿದೀನಿ. ನಮ್ಮ ಎಲ್ಲ ವಿಡಿಯೋಗಳನ್ನ ನಿಮ್ಮ ಬಂಧು ಮಿತ್ರರಿಗೆ ಶೇರ್ ಮಾಡೋದ ಮರಿಬೇಡ್ರಿ. ಹಿಂಗೆ ತಪ್ಪನಿಲ್ದ ನಮ್ಮ ಎಲ್ಲ ವಿಡಿಯೋಗಳನ್ನ ನೋಡಿರಿ. ಇನ್ನೂ ಯಾರು ಸಬ್ಸ್ಕ್ರೈಬ್ ಮಾಡೋಲ್ದ ನೋಡತ್ತಿರಲ್ಲ ಅವ್ರು ಸಬ್ಸ್ಕ್ರೈಬ್ ಮಾಡೇ ಹೋಗ್ರಿ. ಇಲ್ಲಿ ತನಕ ವಿಡಿಯೋ ನೋಡಿದ್ದಕ್ಕೆ ನಿಮ್ಮೆಲ್ಲರಿಗೂ ಧನ್ಯವಾದಗಳು. ನಮಸ್ಕಾರ.